ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಸಾಕಷ್ಟು ಸುದ್ದಿಗಳು ಸದ್ದು ಮಾಡಿವೆ. ರೀಲ್ಸ್ನಲ್ಲಿ ಲಕಲಕ ಮಿಂಚುತ್ತಿದ್ದ ಬ್ಯೂಟಿ ಉದ್ಯಮಿಗೆ ಮೋಹದ ಬಲೆ ಬೀಸಿ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಖಾಸಗಿ ವಿಡಿಯೋವನ್ನ ಇಟ್ಕೊಂಡು 1.5 ಕೋಟಿಗೆ ಡಿಮ್ಯಾಂಡ್ ಇಟ್ಟು ಗಿರಿಗಿಟ್ಲೆ ಆಡಿಸಿದ್ದಾಳೆ. ಇನ್ನೊಂದು ಕಡೆ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಯುವತಿ ಟಾಯ್ಲೆಟ್ನಲ್ಲಿ ಮಗುವಿಗೆ ಜನ್ಮ ನೀಡಿ ಕ್ಷಣಾರ್ಧದಲ್ಲಿ ಹತ್ಯೆ ಮಾಡಿದ್ದಾಳೆ. ಆತ ಚಿನ್ನ ಕೊಡಿಸ್ತೀವಿ ಅಂತ ಐನಾತಿ ಜೋಡಿ 2 ಕೋಟಿ ಪಂಗರಾಮ ಹಾಕಿದೆ. ಈ ಸುದ್ದಿಗಳ ಮಧ್ಯೆ ರಾಜಧಾನಿಯಲ್ಲಿ ಶುರುವಾದ ನೀರಿನ ಸಮಸ್ಯೆ ಸಿಟಿ ಮಂದಿಯನ್ನ ಕಂಗಾಲಾಗಿಸಿದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಜಲಗಂಡಾಂತರದ ಭಯಾನಕ ರಹಸ್ಯ ಬಯಲಾಗಿದೆ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ನಾಗವರ ಸಮೀಪ ಉಮರ್ ನಗರದಲ್ಲಿ ಕುಡಿಯುವ ನೀರಿಗೆ ಕೊಳಕು ನೀರು ಮಿಶ್ರಣ ಆಗಿ ಬರ್ತಾ ಇದೆ. ಜನಸಾಮಾನ್ಯರು ಅಂದ್ರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಆ ಭಾಗದಲ್ಲಿ ನೀರು ಕುಡಿಯೋಕಾಗದೆ ಪರದಾಟ ಅನುಭವಿಸ್ತಾ ಇದ್ದಾರೆ. ನಿತ್ಯ ಆಸ್ಪತ್ರೆಯ ಕದವನ್ನ ತಟ್ತಾ ಇದ್ರು ಕೂಡ ಕ್ಷೇತ್ರದ ಜನಪ್ರತಿನಿಧಿಯಾಗ್ಲಿ ಅಥವಾ ಜಲಮಂಡಳಿಯ ಅಧಿಕಾರಿಗಳಾಗ್ಲಿ ಯಾರೇ ಅಂತಿಲ್ಲ ಅಂತ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಲಿ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಪ್ರತಿನಿಧಿಸುವ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಈ ಉಮರ್ ನಗರ ಇರುವುದು. ಇಲ್ಲಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಮನೆ ಮನೆಗೆ ಕೊಳಚೆ ನೀರು ಮಿಕ್ಸ್ ಆಗಿ ಸಪ್ಲೈ ಆಗ್ತಾ ಇದೆ. ಜಲಮಂಡಳಿಯ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಸಾಕಷ್ಟು ದಿನಗಳಿಂದ ಈ ರೀತಿಯಾಗಿ ಆಗ್ತಾ ಇದ್ರು ಕೂಡ ಕಲರ್ ಚೇಂಜ್ ಇಂದ, ಕೆಟ್ಟ ವಾಸನೆಯಿಂದ ಆರೋಗ್ಯ ಸಮಸ್ಯೆ ಜನರನ್ನ ಬಾಧಿಸ್ತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಶೀಘ್ರವೇ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹುಸಿ ಭರವಸೆ ಕೊಟ್ಟು ಹೋಗಿರುವಂತಹ ಜಲಮಂಡಳಿ ಅಧಿಕಾರಿಗಳು ಕಾರ್ಯಪ್ರವೃತ್ತ ಆಗುವಂತಹ ಅವಶ್ಯಕತೆ ಇದೆ. ಅಲ್ಲಲ್ಲಿ ಸಿಕ್ಕ ಕಡೆ ಗುಂಡೆನ ಅಗದಿರೋದು ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ನೀರಿನ ಸಮಸ್ಯೆಗೆ ಮುಕ್ತಿ ಕೊಟ್ಟಂತಹ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಇದು ಮೂರು ಸತಿ ಟ್ಯಾಂಕ್ ಬಂದು ಇದಾಯಿತು, ಗಲೀಜಾಯಿತು. 3 ಸತಿ ನಾನು ಕ್ಲೀನ್ ಮಾಡಿದ್ದೀನಿ. ನಾನು ಒಂದೊಂದು ಸತಿಗೆ 2,000. ಹಾಂ, ಒಂದು ಸತಿ ಕ್ಲೀನ್ ಮಾಡೋಕ್ಕೆ 2,000. ಹಾಂ, ಅದು 3 ಸತಿ ಕ್ಲೀನ್ ಮಾಡಿದ್ದೀನಿ. ಆವಾಗ ಏನು ಮಾಡಿದೆ, ಗಲೀಜು ನೀರು ಬರುತ್ತೆ ಅಂತ ಅದು ಕಾವೇರಿ ನೀರು ಸ್ಟಾಪೇ ಮಾಡಿಬಿಟ್ಟೆ. ಇಡೋದು ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಅದು ಯಾವಾಗೆಲ್ಲ ಬರೋವಾಗ ಇದು ಈ ಥರ ಓಪನ್ ಮಾಡಿ ನೋಡಿದ್ರೆ ಕಪ್ಪು ನೀರು ಬರ್ತಾಯಿತ್ತು. ಆಮೇಲೆ ಅದು ಈ ಥರ ಬರ್ತಾಯಿದೆ ಅಂತ ಫೋನ್ ಮಾಡಿದ್ರೆ ಬರ್ತೀನಿ, ಬಂದು ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೋ ಬರೋದಿಲ್ಲ. ನಾವು ಇಲ್ಲಿಂದ ಕ್ಯಾನ್ ತಗೊಂಡು ಅಲ್ಲಿ ಹೋಗಿ ನೀರು ಹಿಡ್ಕೊಂಡು ಬರೋದು ಅಷ್ಟು ಇದು ಇಲ್ಲ ನಮಗೆ. ಅದರಲ್ಲಿ ನಾವು ಇದು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಯಾವಾಗಲೂ ಬ್ಲ್ಯಾಕ್ ವಾಟರ್ ಬರೋದಾ? ಯಾವಾಗಲೂ 2 ತಿಂಗಳು ಅದೇ ಥರ ಬರ್ತಾಯಿತ್ತು. ಇಲ್ಲ ಮೊದಲು ಈ ಥರ ಇದಾಗಲಿಲ್ಲ. ಇದು ರೋಡ್ ಯಾವಾಗ ಮಾಡಿದ್ರೋ ಆವಾಗಿಂದ ಪ್ರಾಬ್ಲಮ್. ನೀರಿನ ಸಮಸ್ಯೆ ಏನೆಂದರೆ ಗಲೀಜು ನೀರು ಬಂದುಬಿಡ್ತದೆ. ನಮಗೆ ಹಾಗೆ ಪೈಪ್ನಲ್ಲಿ ಬರ್ತದೆ, ನಮಗೇನು ಗೊತ್ತು ಆಗೋದೇ ಇಲ್ಲ. ಅದು CMC ನೀರು, ಅದು ನೀರು ಕರೆಕ್ಟ್ ಆದ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನುಂಗ್ರೆ ತುಂಬ ಗಲೀಜು ನೀರು. ನಮ್ಮ ಹುಡುಗ ಹಿಡಿದು ಏನಮ್ಮ ಏನು ಗಲೀಜು ಆಗ್ತಾ ಇದೆ ಅಂತ ಪ್ಯೂರಿಫೈ ವಾಟರ್ನಲ್ಲಿ ನಾನು ಕುಳಿ ಮಾಡಿದ್ರೆ ಚೆನ್ನಾಗಿದೆ, ಇಲ್ಲಾಂದರೆ ಹಿಂಗೆ ಗಲೀಜು ಆಗ್ತದೆ. ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲ ಕುಳ್ಬಿಡ್ತಾರೆ. ಎಲ್ಲ ವಯಸ್ಸವರು ಇದ್ದಾರೆ, ಅವ್ರು ಚೆನ್ನಾಗಿರೋ ಮೈಕ್ ಚೆನ್ನಾಗಿರೋದಿಲ್ಲ ನಮ್ಮ ಯಜಮಾನರಿಗೆ. ಅವ್ರು ಹೇಳೋದು ಯಾರೂ ಇಲ್ಲ, ನನಗೆ ಹೋಗೋಕ್ಕೆ ಆಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ನೀರು ಕುಳ್ಬಿಟ್ರೆ ಯಾರು ಅವ್ರಿಗೆ ಇದು ಪ್ರಾಬ್ಲಮ್ ಆಗಿಬಿಡ್ತದೆ. ಏನು ಮಾಡಬೇಕು ನಾವು, ಗೊತ್ತೇ ಆಗೋದಿಲ್ಲ. ಅಮ್ಮಮ್ಮ ಅಂದ್ರೆ ಒಂದು 3 ತಿಂಗಳಿಂದನೂ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದೇ ಸೊಂದಲ್ಲ, ಥ್ರೂಟ್ ನಾಗವಾರ ಇರಲಿ, ಥ್ರೂಟ್ ಗೋವಿಂದಪುರ ವಾರ್ಡ್ ಇರಲಿ, ಎಲ್ಲ ಜಾಗದಲ್ಲಿ ಇದೇ ಸಮಸ್ಯೆ ಇರೋದು. ಯಾರೂ ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ. ನಾವು ಕಂಪ್ಲೇಂಟು ಮಾಡಿದ್ದೀವಿ. ಆಮ್ ಆದ್ಮಿ ಪಾರ್ಟಿನಿಂದ ಕಂಪ್ಲೇಂಟ್ ಹೋಗಿಬಿಟ್ಟು ಸುನೀಲ್ ಕುಮಾರ್ ನಾರ್ತ್ ಕಮಿಷನರ್ ಅವ್ರಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಯಾರೂ ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ. ಈ ಲೋಕಲ್ ಲೀಡರ್ಸ್ಗಳು ಬರ್ತಾರೆ, ಆವಾಜ್ಗಳು ಹಾಕ್ತಾರೆ, ಮತ್ತು ಕೆಲಸ ಏನೂ ಮಾಡಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಹೇಳೋದು. ಯಾರೂ ಪರಿಹಾರ ಮಾಡೋರು ಯಾರಿಲ್ಲ. ನೋಡಿ, ಇವಾಗ ಟ್ಯಾಂಕರ್ಗಳು ಬರ್ತಾ ಇರೋದು ಅಮ್ಮ ಅಂದರೆ 2,000 ರೂಪಾಯಿ, 1,800 ರೂಪಾಯಿ ಒಂದು ಟ್ಯಾಂಕ್ ನೀರು ಕುಡಿಯೋ ನೀರು ಬಂದರೆ 1,800 ರೂಪಾಯಿ. ಇಲ್ಲಿ ನಾವು ಬಡವರು ಇರೋದು, ಎಲ್ಲಿನಿಂದ ಬಾಡಿಗೆ ಮನೆಯವರೆಲ್ಲ ಮಾಡ್ಕೊಂಡಿರೋದು, ಎಲ್ಲಿಂದ ತೊಗೊಬರೋದು ಇವ್ರಿಗೆ? ಯಾಕಂದರೆ ಗ್ಯಾಸ್ ಪ್ರಾಬ್ಲಮ್ ನಡೀತಾ ಇದೆ. ಅದರಿಂದ ಈ ಮಕ್ಕಳಿಗೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು. ಯಾರು ಇದಕ್ಕೆ ಹೊಣೆಗಾರ ಯಾರು? ಜಾರ್ಜ್ ಸಾಹೇಬ್ರಿಗೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಬರ್ತಾರೆ ರೀ, ರೆಡಿ ಮಾಡ್ತಾರೆ ರೀ ಅಂತ ಅವ್ರು ಹೇಳಿಬಿಡ್ತಾರೆ. ಇನ್ನು ಯಾಕಂದರೆ ಇನ್ನೊಂದವರು ಎನರ್ಜಿ ಮಿನಿಸ್ಟರ್ ಅವರು ನಮ್ಮ ಬಗ್ಗೆ ನಮ್ಮ ಏರಿಯಾಗೆ ಬರ್ತಾ ಇಲ್ಲ. ಅವರು ಬೇರೆ ಜಾಗ ಮೀಟಿಂಗ್ನಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಏರಿಯಾಗೆ ಯಾರೂ ಕೇಳೋರಿಲ್ಲ, ದಿಗ್ದಿವಾಳಮ್ ಇಲ್ಲ ನಮಗೆ. ಇದು ಉಮರ್ ನಗರದ
ಕತೆ ಆದ್ರೆ ತಣಿಸಂದ್ರ ಸಮೀಪದ ಸಾರಾಪಾಳ್ಯದಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದೆ. ಕೊಳಕು ನೀರು ಮಿಶ್ರಣ ಆಗಿ ಬರ್ತಾ ಇದೆ. ಅದರ ಜೊತೆಗೆ KSFC ಲೇಔಟ್ ಅಲ್ಲೂ ಕೂಡ ಕೊಳಕು ನೀರು ಮಿಶ್ರಣ ಆಗಿತ್ತು. ಅದರ ಗ್ರೌಂಡ್ ರಿಯಾಲಿಟಿಯನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಬೆಂಗಳೂರು ಮಾಯಾನಗರಿ. ಇಲ್ಲಿ ಕೋಟ್ಯಾಂತರ ಜನರು ಬದುಕು ಕಟ್ಕೊಂಡಿದ್ದಾರೆ. ಇಂತಹ ದೊಡ್ಡ IT ಸಿಟಿಯಲ್ಲಿ ನೀರಿನ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ಈ ಮಧ್ಯೆ ನಾವು ಕುಡಿಯುತ್ತಿರುವ ನೀರು ಶುದ್ಧವಾಗಿದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಕೂಡ ಬೆಂಗಳೂರಿಗರನ್ನ ಕಾಡ್ತಿದೆ. ಇದಕ್ಕಾಗಿ ಅಖಾಡಕ್ಕಿಳಿದ ನ್ಯೂಸ್ 18 ಬೆಂಗಳೂರಿನ 2 ಏರಿಯಾಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿದೆ. ನಾವು ಕುಡಿಯುತ್ತಿರೋದು ಜೀವಜಲಾನ ಅಥವಾ ಹಾಲಾಹಲಾನ ಅನ್ನೋದನ್ನ ಬಯಲು ಮಾಡಿದೆ. ಕುಡಿಯುವ ನೀರು ಕುಡಿಯೋದಕ್ಕೆ ಯೋಗ್ಯ ಇದೆಯಾ ಇಲ್ವಾ, ಇದರ ರಿಯಾಲಿಟಿ ಚೆಕ್ ಅನ್ನ ನ್ಯೂಸ್ 18 ಇವತ್ತು ಮಾಡ್ತಾ ಇದೆ. ನಾವೀಗ KSFC ಲೇಔಟ್ ಅಲ್ಲಿರುವಂತಹ ವೈಜಯಂತಿ ಅನ್ನುವಂತಹ ಇಲ್ಲಿನ ನಿವಾಸಿಯವರ ಮನೆಯಲ್ಲಿ ನಾವಿದ್ದೀವಿ. ಸೊ ಅವ್ರು ಬಳಸ್ತಾ ಇರುವಂತಹ ಕುಡಿಯೋ ನೀರು ಎಷ್ಟು ಯೋಗ್ಯವಾಗಿದೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರ ಹತ್ರನೇ ಒಂದು ಬಾಟಲ್ ಇದೆ. ಈ ವಾಟರ್ ಬಾಟಲ್ ಅಲ್ಲಿ ಯಾವುದೇ ರೀತಿಯಾಗಿ ವಾಟರ್ ಇಲ್ಲ, ಖಾಲಿ ಬಾಟಲ್ ಇದೆ. ಸೊ ಅವರ ಸಮ್ಮುಖದಲ್ಲೇ ಅವರ ಮನೆಯ ಒಂದು ಜಲಮಂಡಳಿಯಿಂದ ನೀರು ಏನು ಪೂರೈಕೆ ಆಗ್ತಾ ಇತ್ತು ಆ ನೀರನ್ನ ಅವರ ಸಮ್ಮುಖದಲ್ಲೇ ನಾವೀಗ ಆ ನೀರನ್ನ ತುಂಬಿಸ್ಕೊಳ್ತಾ ಇದ್ದೀವಿ. ಮೇಡಮ್, ನಿಮ್ಮ ಎದುರುಗಡೆನೆ ನಾವು ಈ ನೀರನ್ನ, ನಿಮ್ಮ ಮನೆ ನೀರನ್ನ, ಕುಡಿಯೋಕೆ ಬರ್ತಾ ಇದ್ದ ನೀರನ್ನ ತುಂಬಿಸ್ಕೊಳ್ತಾ ಇದೀವಿ. ಸೊ ನೀವೇ ಸಾಕ್ಷಿ. ಸೊ ಇದು ವೈಜಯಂತಿ ಅವರ ಮನೆಯ ನೀರನ್ನ ನಾನಿವಾಗ ಅವ್ರಿಗೆ ಬರ್ತಾ ಇದ್ದಂತಹ ಕುಡಿಯುವ ನೀರು ಏನು ಸಪ್ಲೈ ಆಗ್ತಾ ಇತ್ತು ಆ ನೀರನ್ನ ನಾನಿವಾಗ ತುಂಬಿಸ್ಕೊಂಡಿರುವಂಥದ್ದು. ಮೇಡಮ್, ನಿಮ್ಮ ಕಣ್ಣೆದುರುಗಡೆನೆ ನಿಮ್ಮ ಮನೆಯ ವಾಟರನ್ನು ನಾನಿವಾಗ ತುಂಬಿಸ್ಕೊಂಡಿದ್ದೀನಿ. ಸೊ ಈ ವಾಟರ್ ಬಾಟಲನ್ನು ನಾವೀಗ ಲ್ಯಾಬ್ಗೆ ತೊಗೊಂಡೋಗಿ ಅದು ಕುಡಿಯೋದಕ್ಕೆ ಎಷ್ಟು ಯೋಗ್ಯ ಇದೆ ಅನ್ನುವಂತಹ ಚೆಕ್ಕನ್ನು ಕೂಡ ನ್ಯೂಸ್ 18 ಮಾಡುತ್ತೆ. ಲಿಂಗರಾಜಪುರದ KSFC ಲೇಔಟ್ನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ನೋಡಿ. ಲಾಸ್ಟ್ 10 ಡೇಸಿಂದ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಂದರೆ ಲೂಸ್ ಮೋಷನ್ನು, ಏನು ಮಾಡಿದ್ರೂ ಹೋಗ್ತಿಲ್ಲ. ಇವ್ರಿಗಿದ್ದಿದ್ದ ಪ್ರಾಬ್ಲಮ್ಮೇ ನನಗೂ ಇತ್ತು. ನಾವು ಓವರ್ಕಮ್ ದಟ್. ಇದಿಷ್ಟು ಲಿಂಗರಾಜಪುರದ KSFC ಲೇಔಟ್ನ ಕಥೆಯಾದರೆ, ಬೆಂಗಳೂರಿನ ಭಾರತ್ ನಗರದ ಸಾರಾಯಿಪಾಳ್ಯದ ಜನರು ಕುಡಿಯುತ್ತಿರುವ ನೀರಿನ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನ್ಯೂಸ್ 18 ಬಿಚ್ಚಿಟ್ಟಿದೆ. ಇಲ್ಲಿಯ ಜನ ಕುಡಿತಾ ಇರುವಂತಹ ನೀರಿನ ಕ್ವಾಲಿಟಿ ಹೇಗಿದೆ, ಅದು ಕುಡಿಯೋದಕ್ಕೆ ಯೋಗ್ಯ ಇದೆಯಾ ಇಲ್ವಾ, ಅದರ ರಿಯಾಲಿಟಿ ಚೆಕ್ ಅನ್ನ ಇವತ್ತು ನ್ಯೂಸ್ 18 ಮಾಡ್ತಾ ಇದೆ. ನಾನೀಗ ಸಾರಾಪಾಳ್ಯದ ನಿವಾಸಿ ಒಬ್ಬರ ಮನೆಯ ಸಂಪೂರ್ಣ ನೀರು ಯಾವ ರೀತಿಯಾಗಿದೆ ಅಂತ ಅಂದ್ರೆ ಕಾವೇರಿ ನೀರು ಬಂದಿರೋದು. ಸೊ ಆ ನೀರನ್ನ ಅವ್ರು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಸೊ ಅದನ್ನ ಈ ಖಾಲಿ ಬಾಟಲ್ ಅಲ್ಲಿ ನಾನು ಇವಾಗ ಆ ವಾಟರ್ ಅನ್ನ ಸ್ಟೋರ್ ಮಾಡ್ತೀನಿ. ಸೊ ನೀವೀಗ ಗಮನಿಸ್ತಾ ಇರ್ಬೋದು, ಇವರ ಮನೆಯ ನೀರನ್ನ ನಾನು ಈ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿದೀನಿ. ಇದು ಕುಡಿಯೋದಕ್ಕೆ ಎಷ್ಟು ಯೋಗ್ಯ ಇದೆ ಅಂತ ಲ್ಯಾಬ್ ರಿಪೋರ್ಟ್ ತಗೊಂಡು ಹೋಗ್ತಾ ಇದೀವಿ ನಾವೀಗ. ಭಾರತ್ ನಗರದ ಸಾರಾಯಿಪಾಳ್ಯಕ್ಕೆ ಸರಬರಾಜು ಆಗುವ ನೀರಿನ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ನೋಡಿ. ಆನ್ ಬಂದ್ರೆ ಇಷ್ಟ ಫಿಟ್ ನೀರು ಬರೋದು, ಎಲ್ಲ ಗಲೀಜ್ ನೀರು ಬರೋದು, 1 ಅವರ್ ಬರೋದು, ಆಮೇಲೆ ಹೊಸ ನೀರು ಬರೋದು. ಕುಕಿಂಗ್ ಏನು ಯೂಸ್ ಆಗಲ್ವಾ ಅದು ನೀರು? ಹೌದು, ಅದೇ ನಮ್ಗೆ ಫುಲ್ ಕಷ್ಟ ಆಗುತ್ತೆ. ಸ್ಮೆಲ್ ಫುಲ್ ಬರುತ್ತೆ. ಇದು ಯಾವಾಗಿಂದ ಸ್ಯಾನಿಟರಿ ಕಲೆಕ್ಷನ್ ಕೊಟ್ಟವ್ರೆ ಇಲ್ಲಿಂದ, ಆವಾಗಿಂದ ಫುಲ್ ಸ್ಯಾನಿಟರಿ ನೀರೇ ಬರ್ತಾ ಇದೆ. ಸೊ ಲಿಂಗರಾಜಪುರ ಅದ್ರ ಜೊತೆಗೆ ಭಾರತಿ ನಗರದಲ್ಲಿ ಕಲೆಕ್ಟ್ ಮಾಡಿರುವಂತಹ ವಾಟರ್ ಸ್ಯಾಂಪಲ್ಸ್ ಇದರಲ್ಲಿದೆ. ಸೊ ಈ ವಾಟರ್ ಸ್ಯಾಂಪಲ್ಸ್ ಅನ್ನ ನಾನೀಗ ಇಲ್ಲೇ ಇರುವಂತಹ ಪ್ರಯೋಗಾಲಯಕ್ಕೆ ಕೊಡ್ತೀನಿ. ಲ್ಯಾಬ್ ಅಲ್ಲಿ ಇದರ ರಿಸಲ್ಟ್ ಏನ್ ಬರುತ್ತೆ ಅಂತ ನೋಡ್ಬೇಕು. ಲಿಂಗರಾಜಪುರದ KSFC ಲೇಔಟ್ ಹಾಗೂ ಭಾರತ್ ನಗರದ ಸಾರಾಯಿಪಾಳ್ಯದಲ್ಲಿ ಕಲೆಕ್ಟ್ ಮಾಡಿದ ನೀರನ್ನ ಲ್ಯಾಬ್ಗೆ ಕಳಿಸಲಾಯಿತು. ಆದರೆ ಲ್ಯಾಬ್ನಿಂದ ಬಂದ ವರದಿ ಆತಂಕಕಾರಿಯಾಗಿದೆ. 2 ಏರಿಯಾಗಳಲ್ಲೂ ನೀರು ಕುಡಿಯಲು ಯೋಗ್ಯವಲ್ಲ ಎಂಬುವ ರಿಪೋರ್ಟ್ ಬಂದಿದೆ. ಎರಡು ಏರಿಯಾಗಳಲ್ಲಿ ಸಂಗ್ರಹಿಸಿದ್ದ ನೀರು ಅಶುದ್ಧ, ಫ್ಲೋರೈಡ್ ಜೊತೆ ಬ್ಯಾಕ್ಟೀರಿಯಾ ಕೂಡ ಹೆಚ್ಚಳ. ಲಿಂಗರಾಜಪುರದ KSFC ಲೇಔಟ್ನಲ್ಲಿ ನೀರಿನ ರಿಪೋರ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಲಿಂಗರಾಜಪುರಂನಲ್ಲಿ ಪಡೆದ ನೀರಿನ ಟೆಸ್ಟ್ ಮಾಡಲಾಗಿದೆ. ಘನವಸ್ತುಗಳ ಪ್ರಮಾಣ, ಗಡಸುತನ, ಕ್ಯಾಲ್ಸಿಯಂ, ಕ್ಷಾರತೆ, ಕ್ಲೋರೈಡ್, ಮೆಗ್ನೀಷಿಯಂ ಹಾಗೂ ಶುದ್ಧತೆ ಪ್ರಮಾಣದ ಪರೀಕ್ಷೆ ಮಾಡಲಾಗಿದೆ. ಹಾಗೆ ಸಲ್ಫೇಟ್, ಕಬ್ಬಿಣ, ಫ್ಲೋರೈಡ್, ನೈಟ್ರೇಟ್ ಅಂಶಗಳ ಪರೀಕ್ಷೆಯೂ ನಡೆದಿದೆ. ಆ ಪೈಕಿ ಮೆಗ್ನೀಷಿಯಂ ಹಾಗೂ ಫ್ಲೋರೈಡ್ ಅಂಶ ಹೆಚ್ಚಿರುವುದು ಪತ್ತೆಯಾಗಿದೆ.
1 ಲೀಟರ್ ನೀರಿನಲ್ಲಿ ಮೆಗ್ನೀಷಿಯಂ ಪ್ರಮಾಣ 30 ಮಿಲಿಗ್ರಾಂ ಇರಬೇಕು. ಆದರೆ ಇಲ್ಲಿ 176.65 ಮಿಲಿಗ್ರಾಂನಷ್ಟಿದೆ. ಹಾಗೆ 1 ಲೀಟರ್ ನೀರಿನಲ್ಲಿ ಫ್ಲೋರೈಡ್ 1.0 ಮಿಲಿಗ್ರಾಂ ಇರಬಹುದು ಅಥವಾ ಇರದೇ ಇದ್ದರೂ ಉತ್ತಮ. ಆದರೆ ಈ ನೀರಿನಲ್ಲಿ 2.42 ಮಿಲಿಗ್ರಾಂ ಪತ್ತೆಯಾಗಿದೆ. ಹೀಗಾಗಿ ಈ ನೀರು ಕುಡಿಯಲು ಯೋಗ್ಯವಲ್ಲ. ಭಾರತ್ ನಗರದ ಸಾರಾಯಿಪಾಳ್ಯದಲ್ಲಿ ಸಂಗ್ರಹಿಸಿದ ನೀರಿನ ರಿಪೋರ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಸಾರಾಯಿಪಾಳ್ಯದಲ್ಲಿ ಪಡೆದ ನೀರಿನ ಟೆಸ್ಟ್ ಮಾಡಲಾಗಿದೆ. ಘನವಸ್ತುಗಳ ಪ್ರಮಾಣ, ಗಡಸುತನ, ಕ್ಯಾಲ್ಸಿಯಂ, ಕ್ಷಾರತೆ, ಕ್ಲೋರೈಡ್, ಮೆಗ್ನೀಷಿಯಂ ಹಾಗೂ ಶುದ್ಧತೆ ಪ್ರಮಾಣದ ಪರೀಕ್ಷೆ ಮಾಡಲಾಗಿದೆ. ಹಾಗೆ ಸಲ್ಫೇಟ್, ಕಬ್ಬಿಣ, ಫ್ಲೋರೈಡ್, ನೈಟ್ರೇಟ್ ಅಂಶಗಳ ಪರೀಕ್ಷೆಯೂ ನಡೆದಿದೆ. ಆ ಪೈಕಿ ಘನವಸ್ತು ಪ್ರತಿ ಲೀಟರ್ನಲ್ಲಿ 500 ಮಿಲಿಗ್ರಾಂ ಇರಬೇಕು. ಇಲ್ಲಿ 709.95 ಮಿಲಿಗ್ರಾಂ ಇದೆ. ಹಾಗೆ 200 ಮಿಲಿಗ್ರಾಂ ಇರಬೇಕು. ಆದರೆ 342.21 ಮಿಲಿಗ್ರಾಂ ಇದೆ. ಕ್ಲೋರೈಡ್ ಅಂಶ 250 ಮಿಲಿಗ್ರಾಂ ಇರಬೇಕು. ಆದರೆ 286.77 ಮಿಲಿಗ್ರಾಂ ಅಷ್ಟೇ ಇದೆ. ಮೆಗ್ನೀಷಿಯಂ ಅಂಶ 30 ಮಿಲಿಗ್ರಾಂ ಇರಬೇಕು. ಆದರೆ ಇಲ್ಲಿ 59.35 ಮಿಲಿಗ್ರಾಂ ಇರೋದು ಪತ್ತೆಯಾಗಿದೆ. ಹಾಗಾಗಿ ಈ ನೀರು ಕೂಡ ಕುಡಿಯೋದಕ್ಕೆ ಸೂಕ್ತ ಅಲ್ಲವೇ ಅಲ್ಲ. ಇನ್ನು ಈ ನೀರಿನ ಲ್ಯಾಬ್ ರಿಪೋರ್ಟ್, ಈ ನೀರನ್ನ ಕುಡಿಯೋದ್ರಿಂದ ಆಗುವ ಪರಿಣಾಮಗಳು ಏನು ಅಂತ ತಜ್ಞರು ಹೇಳ್ತಾರೆ ನೋಡಿ. ಕಲರ್ ಇರಬಹುದು ಅಥವಾ ವಾಸನೆ ಇರಬಹುದು. ವಾಸನೆಯು ಬಹಳ ಇದೆ ಅಂತ ಹೇಳುತ್ತೆ. ಮತ್ತು ಕಲರು ಯಾವುದೇ ಕುಡಿಯೋ ನೀರಲ್ಲಿ ಯಾವುದೇ ರೀತಿಯ ಕಲ್ಮಶ ಇರಬಾರ್ದು. ಇಟ್ಸ್ ಎ ಕಲರ್ಲೆಸ್ ಓಡರ್ಲೆಸ್ ಅಂತ ನಾವು ಹೇಳ್ತೇವೆ. ಬಟ್ ಇದು ತದ್ವಿರುದ್ಧ ಆಗಿದೆ. ಎರಡನೇದು, ಅದರಲ್ಲಿ ಟೋಟಲ್ ಹಾರ್ಡ್ನೆಸ್ಸು ಮತ್ತು ಕಂಡಕ್ಟಿವಿಟಿ ಮತ್ತು ಇದು ಮೆಗ್ನೀಷಿಯಮು, ಕ್ಯಾಲ್ಸಿಯಂ. ಟೋಟಲ್ ಹಾರ್ಡ್ನೆಸ್ ಆದಾಗ ಒಂದು ಸ್ಕೇಲಿಂಗ್ ಆಗುತ್ತೆ ಪಾತ್ರೆಗಳಲ್ಲಿ. ಎರಡನೇದು ಅದು ನಮ್ಮ ಆರೋಗ್ಯದ ಮೇಲೂ ಬಹಳಷ್ಟು ತೊಂದರೆ ಕೊಡುತ್ತೆ. ಆ್ಯಸ್ ಫರ್ ದ ಆರ್ಟಿಕಲ್ 21, ಕ್ಲೀನ್ ಏರ್ ಆ್ಯಂಡ್ ಕ್ಲೀನ್ ವಾಟರ್ ಈಸ್ ಎವ್ರಿಬಡೀಸ್ ಫಂಡಮೆಂಟಲ್ ರೈಟ್. ಅದಕ್ಕೆ ತದ್ವಿರೋಧವಾಗಿ ಇರೋ ನೀರು ನಮಗೆ ಸಿಗ್ತಾ ಇದೆ ಅಂತ ಈ ವರದಿಯಿಂದ ನಮ್ಗೆ ತಿಳಿದು ಬರುತ್ತೆ. ಒಟ್ನಲ್ಲಿ ಬೆಂಗಳೂರಿನ ಕಥೆ ಹೀಗಾದ್ರೆ ಹಳ್ಳಿಗಳ ಸ್ಥಿತಿ ಏನನ್ನೋ ಪ್ರಶ್ನೆ ಶುರುವಾಗಿದೆ. ಜನವರಿ 20ನೇ ತಾರೀಕು ಈ ಎರಡು ಏರಿಯಾಗಳ ನೀರಿನ ಮಾದರಿಯನ್ನ ನ್ಯೂಸ್ 18 ಪ್ರಯೋಗಾಲಯಕ್ಕೆ ಕೊಟ್ಟಿತ್ತು. ಆ ವೇಳೆ ರಿಸಲ್ಟ್ ಕೂಡ ಈಗ ಕುಡಿಯೋದಕ್ಕೆ ನೀರು ಯೋಗ್ಯ ಅಲ್ಲ ಅನ್ನುವಂತಹ ರಿಪೋರ್ಟ್ ಬಂದಿದೆ. ಜನರಿಗೆ ಗೊತ್ತಿಲ್ಲದೆ ಅವರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತಾನೆ ಹೋಗ್ತಾ ಇದೆ. ಇಷ್ಟಾದ್ರೂ ಕೂಡ ಕ್ಷೇತ್ರದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರು ಕೂಡ ಈ ಬಗ್ಗೆ ತಲೆಕೆಡಿಸಿಕೊಳ್ತಿಲ್ಲ ಅನ್ನೋದು ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಜೊತೆಗೆ ಇದೇ ರೀತಿಯ ಘಟನೆ ಮತ್ತೆ ಮರುಕಳಿಸ್ತಾ ಇದೆ. ಇದಕ್ಕೆ ಈ ಉಮರ್ ನಗರದಲ್ಲಿ ನೀರಿನ ಸಮಸ್ಯೆ ಏನಿದೆ ಅಂದ್ರೆ ಕೊಳಕು ನೀರು ಮಿಶ್ರಿತವಾಗಿ ಬರ್ತಾ ಇದೆಯಲ್ಲ, ಈ ಸಮಸ್ಯೆ ತಾಜಾ ಉದಾಹರಣೆ. ಇದೇ ರೀತಿಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಸಿಗೆ ತುತ್ತ ತುದಿಗೆ ಹೋಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತ ಆಗಬೇಕು. ಜನಸಾಮಾನ್ಯರಿಗೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಕುಡಿಯುವ ನೀರನ್ನ ಒದಗಿಸಬೇಕು ಅನ್ನೋದೇ ನಮ್ಮ ಆಶಯ. ವಿಡಿಯೋ ಜರ್ನಲಿಸ್ಟ್ ಎಡ್ವಿನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.